ಅಯ್ಯಪ್ಪ ಸ್ವಾಮಿ ಮಂದಿರ ನಿರ್ಮಾಣ ಕಾರ್ಯ ಅತ್ಯಂತ ತ್ವರಿತಗತಿಯಲ್ಲಿ ಸಾಗಿ ವರ್ಷದಲ್ಲಿ ಪೂರ್ಣಗೊಳ್ಳುವಂತಾಗಲಿ ಅಂತ ಗುರುಮಿಟ್ಕಲ್ನ ಶಾಸಕ ಶರಣಿಗೌಡ ಕಂದಕೂರ್ ತಿಳಿಸಿದ್ದಾರೆ. ತಾಲೂಕಿನ ಸೈದಾಪುರ ಸಮೀಪದ ರಾಚನಹಳ್ಳಿ ಕ್ರಾಸ್ ಬಳಿ ಅಯ್ಯಪ್ಪ ಸ್ವಾಮಿ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ರು. ಅಯ್ಯಪ್ಪ ಸ್ವಾಮಿ ಅತ್ಯಂತ ಕಟ್ಟುನಿಟ್ಟಿನ ದೇವರು. ನಾನು ಸಹ 1 ವರ್ಷ ಮಾಲಧಾರಿಯಾಗಿ ಭಗವಂತನ ಆರಾಧನೆ ನಾಮಸ್ತುತಿ ಮಾಡಿದ್ದೇನೆ. ಅವರ ಆಶೀರ್ವಾದದಿಂದ ಶಾಸಕನಾಗಿ ಚುನಾಯಿತನಾಗಿರುವ ನಾನು ಅನುಗ್ರಹದಿಂದ ಸೇವೆ ಮಾಡಲು ಬದ್ಧನಾಗಿದ್ದೇನೆ. ಮಂದಿರ ನಿರ್ಮಾಣಕ್ಕೆ ಈ ಜಾಗ ಸೂಕ್ತವಾಗಿದೆ ಎಂದು ಕಳೆದ ವರ್ಷವೇ ಸುಮಾರು 20 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಈ ವರ್ಷ ಮತ್ತೆ 25 ಲಕ್ಷ ರೂಪಾಯಿಗಳ ಅನುದಾನ ನೀಡುವುದಾಗಿ ಭರವಸೆಯನ್ನು ಕೂಡ ನೀಡಿದ್ರು. ಇನ್ನು ಮಂದಿರ ನಿರ್ಮಾಣಕ್ಕೆ ಅಂದಾಜು 1 ಕೋಟಿಗಳಷ್ಟು ಅಗತ್ಯವಿದ್ದು ಭಕ್ತರು ಸಹಕಾರ ನೀಡಬೇಕು. ಸರ್ಕಾರದ ಅನುದಾನ ಹಾಗೂ ಭಕ್ತರು ನೀಡಿದ ಹಣಕ್ಕೆ ಸೂಕ್ತ ಲೆಕ್ಕಪತ್ರ ಕೊಡಬೇಕಾಗುತ್ತದೆ. ಇದಕ್ಕಾಗಿ ಸಮಿತಿಯವರು ಒಬ್ಬ ವ್ಯಕ್ತಿಯನ್ನ ನಿಯೋಜನೆ ಮಾಡಿಕೊಂಡು ಪ್ರತಿಯೊಂದಕ್ಕೂ ಸೂಕ್ತ ದಾಖಲೆಯನ್ನ ಇಟ್ಟುಕೊಳ್ಳಬೇಕು ಅಂತ ಸಲಹೆಯನ್ನ ನೀಡಿದ್ರು. ನಂತರ ಸೈದಾಪುರ ಸಿದ್ಧಾರೂಢ ಮಠದ ಸೋಮೇಶ್ವರಾನಂದ ಶ್ರೀಗಳು ಮಾತನಾಡಿ, ನಮ್ಮ ಭಾಗದ ನೂರಾರು ಭಕ್ತರು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಯವರ ಮಾಲೆ ಧರಿಸಿ ದೇವರ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಈಗ ಭವ್ಯ ಮಂದಿರ ನಿರ್ಮಾಣ ಮಾಡುತ್ತಿರುವುದು ಖುಷಿಯ ವಿಚಾರ. ಮಂದಿರ ನಿರ್ಮಾಣ ಭಗವಂತನ ನಿಶ್ಚಯವಾಗಿರುತ್ತದೆ, ನಾವೆಲ್ಲ ನೆಪ ಮಾತ್ರ ಅಂತ ಹೇಳಿದ್ರು. ಇನ್ನು ಕೋಡ್ಲದ ಶ್ರೀ ಮಠದ ಶಂಭುಲಿಂಗ ಶ್ರೀಗಳು ಸೇರಿದಂತೆ ಅನೇಕ ಶ್ರೀಗಳು ಇದೇ ವೇಳೆ ಉಪಸ್ಥಿತರಿದ್ದರು.